ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ರಾಮಗಿರಿ ಹೋಬಳಿಯ ಬೊಮ್ಮನಹಳ್ಳಿ ಗ್ರಾಮದ ಕೆರೆಕೋಡಿಯ ಬಳಿಯಲ್ಲಿ ರೈತರು ಕಾಲುವೆಗೆ ಮಣ್ಣು ಸುರಿದು ಪ್ರತಿಭಟನೆ ನಡೆಸಿದರು. ಹೊಳಲ್ಕೆರೆ ತಾಲೂಕನ್ನು ಸಹ ಡ್ರಿಪ್ ಯೋಜನೆ ವ್ಯಾಪ್ತಿಗೆ ಸೇರಿಸಿ ಪ್ರತಿ ರೈತನ ಜಮೀನಿಗೂ ನೀರು ಹರಿಸಬೇಕು ಎಂದು ಆಗ್ರಹಿಸಿ ರೈತರು ಮನವಿ ಸಲ್ಲಿಸಿದರು. ಹೊಳಲ್ಕೆರೆಗೆ ಟ್ರಯಲ್ ರನ್ ಮಾಡುವುದನ್ನು ತಡೆಯುವ ಉದ್ದೇಶದಿಂದ ಸುಮಾರು 20 ಲೋಡ್ ಮಣ್ಣನ್ನು ಕಾಲುವೆಗೆ ಸುರಿದು ಆಕ್ರೋಶ ವ್ಯಕ್ತಪಡಿಸಿದರು. ಡ್ರಿಪ್ ಯೋಜನೆಯ ನೀರು ಹೊಳಲ್ಕೆರೆ ತಾಲೂಕಿನ ರೈತರ ಜಮೀನುಗಳಿಗೂ ತಲುಪಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷ ಈಚಘಟ್ಟ ಸಿದ್ದವೀರಪ್ಪ ಸೇರಿದಂತೆ ಹಲವು ರೈತ ಮುಖಂಡರು ಮತ್ತು ರೈತರು ಭಾಗವಹಿಸಿದ್ದರು. ಸಮಗ್ರ ನೀರಾವರಿ ಹೋರಾಟಕ್ಕೆ, ತಾಲೂಕಿನ ಎಲ್ಲಾ ಕೆರೆಗಳನ್ನು ತುಂಬಿಸುವ ನೀರಾವರಿ ಹೋರಾಟಕ್ಕೆ, ತಾಲೂಕಿನ ಎಲ್ಲಾ ರೈತರ ಜಮೀನಿಗೆ ಡ್ರಿಪ್ ನೀರಾವರಿ ಮಾಡುವ ಹೋರಾಟಕ್ಕೆ ಬೇಕೇ ಬೇಕು. ನಾವೆಲ್ಲ ಒಂದು ಒಗ್ಗಟ್ಟಾಗಿ ಏನೇ ಬಂದು ನಾವು ಬಯಸ್ತೀವಿ ಅನ್ನೋದು ಒಂದು ನಿನೇದಲ್ಲ. ದುಡ್ಡು ನಾವು ಅವರೇ ಕೊಡ್ತಾರೆ, ನಾವು ನಾವೆಲ್ಲ ನಾವು ಹೋರಾಟ ಮಾಡಬೇಕು ಅಂತ ತತ್ಕಾಲ ಹೋರಾಟವಾಗಿ ಬದ್ಧವಾಗಿ ನಾವು ನಿಂತ್ಕೊಂಡು ನಾವು ಕೆಲಸ ನಾವು ಇಲ್ಲೊಂದು ಮಾಡಿದೆ. ನಿಮಗೆ ಅಂಥದ್ದು ನಿಮ್ಮ ಮೇಲೆ ಬಂದು ನೀವು ಫೋನ್ ನಂಬರ್ ಕೊಡ್ತಾರೆ, ನಾವು ಫೋನ್ ಹಚ್ಚಿದ್ರೆ ನೀವು ಎಷ್ಟು ಬೇಕಷ್ಟ ಅದು ಬಂದು ನಮ್ಮ ಹತ್ರ ನಿಮ್ಮನ್ನು ತಡ್ಕೊಳ್ತೀರಲ್ಲ. ಮತ್ತು ಅಷ್ಟು ನಾವು ಕೈದು ಆಗಲ್ಲ ಅಂದ್ರೆ ಮಾಡ್ಬೇಕಂತ ಸರಿ ಮಾಡೋಣ. ಎಲ್ಲ ನಮ್ಮ ಎಲ್ಲರೂ ಕೂತ್ಕೊಂಡು ಸಾರಾ ಈ ಕಡೆ ಭಾಗದಾಗ ಏನಾದ್ರೆ ಎಲ್ಲ ಒಗ್ಗಟ್ಟು ಆಗ್ಬೇಕು. ಎಲ್ಲ ಕಡೆ ಒಗ್ಗಟ್ಟು ಯಾರಪ್ಪ ಕೂಲನಿಗೂ ಆದ್ರೂ ಸಹ ಅವ್ರಿಗೂ ಎಲ್ಲ ಅಧಿಕಾರ ಎಲ್ಲ ನಾವು 30 ಟ್ಯಾಕ್ಟ್ರಿ ತಗೊಂಡೋಗಿ ನಿಲ್ಸಿದ್ವಿ. ಅವರು 1 ವರ್ಷ 2,000 ಜನ ಪೊಲೀಸ್ನವರಿದ್ರು. 30 ಟ್ಯಾಕ್ಟ್ರಿ ನಮ್ಮ ಸಾಹೇಬ್ರೇ ಮಾಡಿಬಿಟ್ರು. ಲೇಟಾಗಿ ಬರ್ರಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಪಕ್ಕದ ತೆಲಂಗಾಣದಲ್ಲಿ ಗೋದಾವರಿಯಿಂದ ನೀರನ್ನ 80 TMC ನೀರನ್ನ ಹರಿಸಲಿಕ್ಕೆ ಕೇವಲ 6 ತಿಂಗಳು 22 ದಿವಸ ಮಂಜೂರಾತಿಯನ್ನು ಕೊಟ್ಟು ಸರ್ಕಾರ ಕಾಮಗಾರಿ ಆರಂಭ ಮಾಡಿ ನೀರು ಹರಿಸಲಿಕ್ಕೆ ಎಲ್ಲ ಇಲಾಖೆಗಳ ಒಪ್ಪಿಗೆಯನ್ನು ತಗೊಂಡು ಎಲ್ಲ ಅಡೆತಡೆಗಳನ್ನು ನಿವಾರಣೆ ಮಾಡಿಕೊಂಡು ಯೋಜನೆಯನ್ನು ಮಾರುಕಟ್ಟೆಯಲ್ಲಿ ಮಾಡಲಿಕ್ಕೆ ಕೇವಲ 6 ತಿಂಗಳು 22 ದಿವಸ ತಗೊಂಡಾಯಿತು ತೆಲಂಗಾಣ ಸರ್ಕಾರ. ಆದರೆ ಕರ್ನಾಟಕ ಸರ್ಕಾರ ಇವತ್ತು 15 ವರ್ಷ ದಾಟಿದ್ರು ಕೂಡ ತಾಲೂಕು ರೈತ ಸಂಘಕ್ಕೆ